ಇದಕ್ಕೆ ಹಾಂ ಇದಕ್ಕೆ ನಾನೇನು ಮಾಡ್ತೀನಿ ಹಾಂ ನೋಡಿ ನೀಟಾಗಿ ಎಷ್ಟು ನೀಟಾಗಿದೆ ಅಂತೇಳಿ ನಾನು ಬೆಳಗ್ಗೆ 6 ಗಂಟೆಗೆ ಬಂದ್ರೂ ಎಲ್ಲೂ ಕೆಲಸ ಬ್ಯಾಲೆನ್ಸ್ ಇದೆ ಅಂತ ನಾನು ನೋಡ್ಕೊತೀನಿ. ನಮ್ಮ ಕಾಡ ಸಿದ್ದೇಶ್ವರ ಸ್ವಾಮೀಜಿಗಳು ಒಂದು ಮಾತು ಹೇಳ್ತಾರೆ, ಹೋಗಿ ಗಿಡದ ಮುಂದೆ ನಿಂತ್ಕೊಳ್ಳಪ್ಪ, ನಿಂತ್ಕೊಂಡ್ಮೇಲೆ ಅದು ನಿನಗೆ ಗಿಡ ಹೇಳುತ್ತೆ ಅಂತಾರೆ. ನಾನು ಈ ಗಿಡ ನೋಡ್ಕೊಂಡೆ ಅಂದರೆ ಅದು ಗಿಡ ನನಗೆ ಹೇಳುತ್ತೆ ಇದ್ರಾಗ ಏನು ಕೊರತೆ ಇದೆ, ನನಗೆ ಏನು ಊಟ ಹಾಕು, ಏನು ನನಗೆ ಬೇಕು ಅಂತ ಹೇಳುತ್ತೆ. ಅದನ್ನು ನಾನು ಕಾಡ ಸಿದ್ದೇಶ್ವರ ಅಭಿಮಾನಿಯಾಗಿ ಇದನ್ನು ಅವ್ರು ಏನು ಹೇಳ್ತಾರೋ ಅವ್ರ ಸಾವಯವದಲ್ಲಿ ನಾನು ಅಗ್ರಿಕಲ್ಚರನ್ನು ಪ್ರಾರಂಭ ಮಾಡಿದೆ. ಈಗ 5.5ಇಂದ 6ನೇ ವರ್ಷ. ಈಗ ಇದು 7 ವರ್ಷದ ಗಿಡ ಇದ್ದಂಗಿದೆ. ನಾನು ನನ್ನ ಮಗು ಸಾಕಿದ್ದೀನಿ. ಇದಕ್ಕೆ ಏನೇನು ಹಾಕ್ತೀನಿ ಅಂದರೆ ನಾನು ಜಾಸ್ತಿ ಕೆಮಿಕಲ್ ಯೂಸ್ ಮಾಡೋದಿಲ್ಲ. ಕೆಮಿಕಲ್ ಅಂದರೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದಿಲ್ಲ. ನಾನು ಜೀವಾಮೃತನೇ ಜಾಸ್ತಿ ಯೂಸ್ ಮಾಡೋದು. ಜೀವಾಮೃತ ಹೇಗೆ ಮಾಡ್ತೀನಿ ಅಂದರೆ ಎಲ್ಲರೂ ಕಡಿಮೆ ಪರ್ಸೆಂಟೇಜ್ ಥರ ಹಾಕ್ತಾರೆ. ಅಡಿಕೆಗೆ ನಮಗೆ ಜಾಸ್ತಿ ಆಹಾರ ಬೇಕು. ಅಡಿಕೆ ಯಾಕೆ ಜಾಸ್ತಿ ಆಹಾರ ಬೇಕು ಅಂದರೆ ಅದು ತಡ್ಕೊಳುತ್ತೆ, ಅದು ಕೆಪಾಸಿಟಿ ಇದೆ. ಸ್ವಲ್ಪನೇ ಹಾಕಿದರೆ, ಈಗ ಅದೇ ನೀವು ಪಪ್ಪಾಯಿಗೆ ಹಾಕಿದ್ರಿ ಅಂದರೆ ಜಾಸ್ತಿ ಆಹಾರ ಬೇಡ ಅದಕ್ಕೆ. ಜೀವಾಮೃತರು ಅಷ್ಟು ಜಾಸ್ತಿ ಹಾಕಿರೋ ತಡ್ಕೊಳೋ ಕೆಪಾಸಿಟಿ ಇರೋದಿಲ್ಲ ನನ್ನ ಅನುಭವದ ಪ್ರಕಾರ. ಅದು ಸೀಬೆ ಗಿಡ ಹಾಕಿಬೇಕಾರೆ ಈ ಸೀಬೆ ಗಿಡನೂ ಜಾಸ್ತಿ ನೀವು ಜೀವಾಮೃತ 1.5 ಲೀಟ್ರ್ ಹಾಕಿರೋ ತಡ್ಕೊಳುತ್ತೆ ಅದು ಕೆಪಾಸಿಟಿ. ಮಕ್ಕಳಿಗೆ ಹೇಗೆ ಎದೆಹಾಲು ಕೊಡ್ತೀವೋ ಆ ರೀತಿ ನಮಗಿದು ಎಷ್ಟೇ ಜೀವಾಮೃತ ಹಾಕಿದರೂ ಪೇರ್ಲೆ ಗಿಡನೂ ತಡ್ಕೊಳುತ್ತೆ, ಆಮೇಲೆ ಅಡಿಕೆ ಗಿಡನೂ ತಡ್ಕೊಳುತ್ತೆ. ಇದನ್ನು ಜೀವಾಮೃತ ಹೇಗೆ ಮಾಡ್ತೀನಪ್ಪ ಅಂದರೆ ಅಲ್ಲಿ ಡ್ರಮ್ ಇದೆ ನಂದು. ಆ ಡ್ರಮ್ಮಲ್ಲಿ ನಾನು ಒಂದು 25 kg ಪರ್ಸೆಂಟೇಜ್ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀವಿ. 25 kg ಏನೆಲ್ಲ ನಾನು ಸಗಣಿನ ಫಸ್ಟು ಹಾಕ್ಕೊತೀನಿ. ಸಗಣಿ ಕಲೆಕ್ಟ್ ಮಾಡ್ಕೊತೀನಿ 20 kg 25 kg ಅದು ಎಷ್ಟು ಪ್ರಮಾಣದಲ್ಲಿ ಸಗಣಿ ಇರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಗಂಧ ರೆಡಿ ಮಾಡ್ಕೊತೀನಿ. ಗಂಧ ರೆಡಿ ಮಾಡ್ಕೊಂಡ್ಮೇಲೆ ಒಂದು 2ರಿಂದ 3 kg ಕಡಲೆ ಹಿಟ್ಟು ಹಾಕ್ಕೊತೀನಿ. ಬೆಲ್ಲ ಒಂದು 2ರಿಂದ 3 kg ಕಡಲೆ ಹಾಕ್ತೀನಿ. ಕಡಲೆ ಹಿಟ್ಟು ಹಾಕ್ಬಿಟ್ಟು ಆಮೇಲೆ ನಾನೇನು ಮಾಡ್ತೀನಿ, ಹಾಲನ್ನೇ ಕೊಂಡ್ಕೊತೀನಿ. ನನಗೆ ಹಾಲು ಇದಿಲ್ಲ, ದನ ಇನ್ನೂ ನಾನು ಡೈರಿ ಫಾರಮ್ ಮಾಡಬೇಕು ಅಂತ ಇದ್ದೀನಿ. ಸದ್ಯ ಆಗುತ್ತೆ, ದೇವ್ರ ಭಗವಂತ ಶಕ್ತಿ ಕೊಡ್ತಾ ಇದ್ದಾನೆ. ಒಂದು ಡೈರಿ ಫಾರಮ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಚೆನ್ನಾಗಿ ಮಾಡ್ತೀನಿ. ಈಗ ಬೇರೆಯವರಲ್ಲೇ ಕಲೆಕ್ಟ್ ಮಾಡಿಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಆದರೂ ಆ ಗಂಜಲ ಹಾಕ್ಬಿಟ್ಟು ಆಮೇಲೆ ಸಗಣಿನೂ ಹಾಕ್ತೀವ. ಸಗಣಿ ಹಾಕಿದ್ಮೇಲೆ ಅದನ್ನೆಲ್ಲ ಕೊಳೆ ಹಾಕ್ತೀವಿ. ಒಂದು 10ರಿಂದ 15 ದಿವಸ ಅದನ್ನು ಕೊಳೆ ಹಾಕ್ತೀವಿ. ನಾನು ಏನು ಮಾಡ್ತೀನಿ ಅಂದರೆ ಹಾಲನ್ನೇ ಮೊಸರಾಗಿ ಹೆಪ್ಪಾಕ್ತೀನಿ. ಮಜ್ಜಿಗೆ ಹಾಕೊಂತಾರೆ, ಹುಳಿ ಮಜ್ಜಿಗೆನ. ನಾನು ಹಾಗೆ ಮಾಡಲ್ಲ, ನಾನು ಹುಳಿ ಮಜ್ಜಿಗೆ ಮಾಡ್ತೀನಿ. 8 ದಿವಸ ತನಕ ಹುಳಿ ಇರುತ್ತದು. ನಾನೇನು ಮಾಡ್ತೀನಿ, ಹಾಲನ್ನೇ ಹೆಪ್ಪಾಕ್ದಾಗ ಮೊಸರು ಗಟ್ಟಿ ಇರುತ್ತೆ. ಅದರಲ್ಲಿ ಜಾಸ್ತಿ ಪೋಷಕಾಂಶಗಳು, ಜಾಸ್ತಿ ಪ್ರೋಟೀನ್ ಅಂಶ ಇರುತ್ತೆ. ಅವಾಗ ಏನು ಮಾಡ್ತೀನಿ, ಮೊಸರನ್ನೇ ಏನಿಲ್ಲ ನಾನು ಒಂದು 3 ಲೀಟ್ರು ಇಲ್ಲ 5 ಲೀಟ್ರ್ ಹೆಪ್ಪಾಕಿದೆ ಅಂದರೆ ನನಗೆ ಅದರಲ್ಲಿ ಮಜ್ಜಿಗೆ ಥರನೂ ಮಾಡ್ಕೊಳಲ್ಲ. ನಾನು ಡೈರೆಕ್ಟ್ ಮೊಸರನ್ನೇ ಅದನ್ನು ಹೆಪ್ಪಾಕಿದ್ದೇನೆ ಅದನ್ನು ಜೀವಾಮೃತ ಡ್ರಮ್ಮಿಗೆ ಹಾಕ್ತೀನಿ. ಆವಾಗೆಲ್ಲ ಒಂದು 10ರಿಂದ 12 ದಿವಸ. ನಾನು ಆಮೇಲೆ ಕೆಂಪು ಮಣ್ಣು, ಮೆಕ್ಕಲು ಮಣ್ಣು ಅಂತೀವಲ್ಲ, ಅದನ್ನು ಒಂದು ಕಡೆ ಸೈಡಲ್ಲಿ ನಾನು ತೆಗೆದಿಟ್ಟಿರ್ತೀನಿ. ಇದಕ್ಕೆ ಹಾಕ್ತೀನಲ್ಲ ಕೆಂಪು ಮಣ್ಣನ್ನು, ಆ ಕೆಂಪು ಮಣ್ಣನ್ನೇ 1 ಪುಟ್ಟಿನ 2 ಪುಟ್ಟಿ ಹಾಕ್ತೀನಿ. ಜಾಸ್ತಿ ಹಾಕ್ತೀನಿ, ನಾನು ಪರ್ಸೆಂಟೇಜ್ ಜಾಸ್ತಿ ಹಾಕ್ತೀನಿ. ಯಾಕೆಂದರೆ ನಾವು ಹಗಲೆಲ್ಲ ಮಣ್ಣು ಕೊಡೋದ್ರಿಂದ ಅರ್ಥ ಇಲ್ಲಲ್ಲ, ಜೀವಾಮೃತದಲ್ಲೂ ಮಣ್ಣು ಹೋಗ್ತಾ ಇರುತ್ತೆ. ಹಾಗಾಗಿ ನಂದು ಜೀವಾಮೃತ ಮಾಡಿದ ಮೇಲೆ ಅದನ್ನು 10ರಿಂದ 12 ದಿವಸ ಕೊಳೆ ಹಾಕಿದ ಮೇಲೆ ನಾನು ಒಂದು 15 ದಿವಸದೊಳಗೆ ಕೊಡಬೇಕು. ಅದನ್ನು ಒಂದು 12ರಿಂದ 13ನೇ ದಿವಸಕ್ಕೆ ಅದನ್ನು ನಾನು ಡೈಲಿ ಬಲಭಾಗದಿಂದ ಈ ಥರ ರೌಂಡಲ್ಲಿ ತಿರುಗಿಸ್ತಾ ಅದು 12ರಿಂದ 15 ದಿವಸಕ್ಕೆ ಜೀವಾಮೃತ ರೆಡಿ ಆಗುತ್ತದೆ. ಆಮೇಲೆಲ್ಲ ಅದನ್ನು ನಾನು ಪ್ಲಾಂಟೇಷನ್ನಿಗೆ ಕೊಡ್ತೀನಿ. ಎಷ್ಟು ಕೊಡ್ತೀರಾ? ನಾನು ಅಡಿಕೆ ಗಿಡಕ್ಕೆಲ್ಲ 1/2 ಲೀಟ್ರು ಆ ರೀತಿ ಅಂತಾರೆ. ನಾನೆಲ್ಲ 1-1.5 ಲೀಟ್ರ್ ಮಂದಗಿರ್ಬೇಕು ಗಟ್ಟಿಗೆ. ಅದೆಲ್ಲ ನಾನು ಪರ್ಸೆಂಟೇಜ್ ಜಾಸ್ತಿ ಮಾಡಿದಾಗ ಮಂದಗೆ ಬರುತ್ತೆ. ಈ ಥರ ಮಂದಗೆ ಬಂದಾಗ ಈ ಥರ ರೌಂಡಲ್ಲಿ ಇಲ್ಲಿ ನಾನು ಬಿಳೆ ಹುಲ್ಲು ಮುಚ್ಚಿರ್ತೀನಲ್ಲ, ಅದು ಬೇರೆ ಕಡೆ ಹೋಗೋದಿಲ್ಲ. ಅದು ಬಿಳೆ ಹುಲ್ಲು ಮುಚ್ಚಿದಾಗ ನಾನು ಅದು ಗಟ್ಟಿ ಜೀವಾಮೃತ ಹಾಕಿದಾಗ ಅದು ವಾರಗಟ್ಟಲೆ ಅದು ನಿಧಾನಕ್ಕೆ ಬೇರೆ ಗುಡಿಗೆ ಕೊಡ್ತಾ ಹೋಗುತ್ತೆ. ಹಾಗೆ ನಂದು ಸ್ವಲ್ಪ ಡಿಫ್ರೆಂಟ್. ಆಮೇಲೆ ಜೀವಾಮೃತನ 1-1.5 ಲೀಟ್ರು ಮಿನಿಮಮ್ 1 ಲೀಟ್ರ್ ಅಂತೂ ಕೊಡ್ತೀನಿ. 15 ದಿವಸಕ್ಕೊಂದ್ಸಲಿ 20 ದಿವಸಕ್ಕೆ ಒಂದೊಂದ್ಸಲಿ ಕೊಡ್ತೀನಿ. ಒಂದು ಶಿಫ್ಟು ಹೋಯ್ತು ಅಂದರೆ ಈ ಕೆಳಗಳಿಂದ ಮೇಲೆ ತನಕ ಹೋಗಿದೆ ಅಂದರೆ ಪೇರ್ಲೆ ಗಿಡ, ಸೀಬೆ ಗಿಡ ಸೇರಿ 1 ತಿಂಗಳಲ್ಲಿ ಒಂದು ರೌಂಡ್ ಆಗುತ್ತೆ. ಅಂದರೆ ವರ್ಷಕ್ಕೆ ಎಷ್ಟು ಬಾರಿ ಕೊಡ್ತೀರಾ ನೀವು? ವರ್ಷಕ್ಕಲ್ಲ, ತಿಂಗಳಿಗೆ ನಾನು ಕೊಡ್ತಾನೆ ಇರ್ತೀನಿ. ಅಂದರೆ ಅದೇ ವರ್ಷಕ್ಕೆ ಎಷ್ಟು ಬಾರಿ ಆಗುತ್ತೆ? 12 ಸಲ ಕೊಡ್ತೀರಾ? 12 ಸಲಿನೂ ಆಗುತ್ತೆ. ಅದು 11 ಸಲ ಕೊಡ್ತೀರಾ? 10ರಿಂದ 12 ಬಾರಿ ಕೊಡ್ತೀನಿ. 15 ದಿವಸಕ್ಕೆ ಒಂದ್ಸಲಿ ಅಂತೂ ನಾನು ಅಡಿಕೆ ಗಿಡ ಕೊಡ್ತೀರಾ? ಸೀಬೆ ಗಿಡಕ್ಕೂ ಅಷ್ಟೇ 15 ದಿವಸಕ್ಕೆ ಒಂದೊಂದ್ಸಲಿ ಕೊಡ್ತೀನಿ. ಇದಕ್ಕೊಂದ್ಸಲಿ ಕೊಟ್ಟೆ ಅಂದರೆ ಇದಕ್ಕೆ ಕೊಡ್ತೀನಿ. ಇದು 15 ದಿವಸಕ್ಕೊಂದ್ಸಲಿ ಇದಕ್ಕೆ ಕೊಟ್ಟೆ ಅಂದರೆ ಇದು 15 ದಿವಸಕ್ಕೊಂದ್ಸಲಿ ಇದಕ್ಕೆ ಹೋಗ್ಕೊಡ್ತೀನಿ. ಈಗ ನಾನು ನೋಡ್ತಿದ್ದಂಗೆ ನೀವು ಅಡಿಕೆಯಲ್ಲಿ ಏನೇನು ಹಾಕಿದ್ದೀರಾ? ಸೀಬೆ ಹಾಕಿದ್ದೀರಾ, ಪಪ್ಪಾಯ ಹಾಕಿದ್ದೀರಾ,
ಬೀನ್ಸ್ ಹಾಕಿದ್ದೀರಾ ಮತ್ತೆ ಯಾವ್ದಂದ್ರೆ ಲೆಮನ್ ಗ್ರಾಸ್ ಹಾಕಿದ್ದೀರಾ. ಹಾಂ. ಸೊ ನಮಗೆ ಇದು ಈ ತರ ಮಾಡ್ಲಿಕ್ಕೆ ನಿಮಗೆ ಇನ್ಸ್ಪೈರ್ ಏನು, ಯಾವ ತರ ಮಾಡ್ಬೋದು ಅಂತ ನಿಮಗೆ ಅನ್ಸಿದ್ದು ಯಾವಾಗ ಅಡಿಕೆಯಲ್ಲಿ? ಇನ್ಸ್ಪಿರೇಷನ್ ಏನು ಅಂದರೆ, ಈಗ ನಾನು ಈ ಜಮೀನನ್ನು ತಿರಸ್ಕಾರ ಮಾಡೋಗಿದ್ದೆ. ಅಲ್ಲಿ ದೊಡ್ಡ ಲೈನ್ ಕಡೆ ಇದೆಯಲ್ಲ, ಅದು ಲೈನ್ ಹೋಗಿದೆ ಅಂತೇಳಿ ನನ್ನ ಜಮೀನು ಏನಕ್ಕೂ ಯೋಗ್ಯವಲ್ಲೇನೋ ಅಂತ ನನ್ನ ಮನಸ್ಸಲ್ಲಿ ಬಂದಿತ್ತು. ಆವಾಗ ನಾನು ಅಡಿಕೆ ಗಿಡ ಕಟ್ಟಿದ ನಂತರ ಅನ್ನಿಸ್ತು ನನ್ನ ಜಮೀನೇ ನನಗೆ ಬಂಗಾರ ಅಂತೇಳಿ ನಾನು ತಿರಸ್ಕಾರ ಮಾಡಿದ್ದೆ. ಅದರಲ್ಲೇ ನಾನು ಬದುಕು ಕಟ್ಕೊಂಡೆ. ಇದರಲ್ಲೇ ನಾನು ಅಡಿಕೆ ಗಿಡ ಪ್ಲ್ಯಾನ್ ಮಾಡಿಕೊಂಡೆ. ಅಡಿಕೆ ಗಿಡ ಪ್ಲ್ಯಾನ್ ಮಾಡ್ಕೊಂಡು ಅಡಿಕೆ ಗಿಡನೆಲ್ಲ ನಾನು ನೀಟಾಗಿ ಕಟ್ಕೊಂಡೆ. ಅದರಲ್ಲೆಲ್ಲ ಸುಗಂಧರಾಜ ಒಂದು 2 ವರ್ಷ ಬೆಳೆದೆ. ಆಮೇಲೆ ನನಗೆ ಸೀಬೆ ಗಿಡ ಒಂದು ಸ್ವಲ್ಪ ನಮ್ಮ ಶಿವಮೊಗ್ಗದ ಭಾಗದಲ್ಲಿ ಡಿಮ್ಯಾಂಡ್ ಇತ್ತು. ಹಾಗಾಗಿ ನಮ್ಮಲ್ಲಿ ನಾನು ಬೆಳೆಯೋಣ ಅಂತ ಹೊರಟೆ. ಅದರಲ್ಲಿ ಅಡಿಕೆ ಮೇನ್ ಕ್ರಾಪ್ ಆಯಿತು, ಇದು 2ನೇ ಕ್ರಾಪ್ ಆಯಿತು. ಇದು 2ನೇ ಕ್ರಾಪು ನನಗೆ ಇದೇ ಚೆನ್ನಾಗಿ ಲಾಭ ಆಗಕ್ಕೆ ಇಟ್ಬಿಡ್ತು. ಇದು ಈ ಸೀಬೆ ಗಿಡ ಇದೆಯಲ್ಲ, ಇದೇ ನನಗೆ ಅಡಿಕೆಗಿಂತ ಜಾಸ್ತಿ ದುಡ್ಡು ಬರೋಕ್ಕೆ ಹಿಡಿತು. ಆಮೇಲೆ ನಾನು ಆರ್ಗ್ಯಾನಿಕಲ್ ಮಾಡೋದ್ರಿಂದ ನನ್ನ ಕಾಯಿ ತುಂಬ ಟೇಸ್ಟ್ ಚೆನ್ನಾಗಿ ಬಂತು. ನೀವೇ ನೋಡಿದ್ರಿ ಅನ್ಸುತ್ತೆ ಒಂದ್ಸಲಿ. ಕಾಯಿ ತುಂಬ ಚೆನ್ನಾಗಿತ್ತು. ಈಗ ಹಾರ್ವೆಸ್ಟ್ ಕ್ಲೋಸ್ ಆಗಿದೆ. ಈಗ ನೆಕ್ಸ್ಟ್ ಮತ್ತೆ ಇನ್ನೊಂದು 2 ತಿಂಗಳಲ್ಲಿ ಮತ್ತೆ ಹಾರ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಹಾರ್ವೆಸ್ಟು ಎಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಗ್ರೀನಿಶ್ ಇದೆ. ನಮ್ಮದೆಲ್ಲ ಆರ್ಗ್ಯಾನಿಕ್ ಜೀವಾಮೃತನೇ ಇದು. ಈ ಥರ ಇದು ನನಗೆ ಮಿನಿಮಮ್ಮು ಒಂದು 6 ತಿಂಗಳಿಗೆ ಬೇಕು, 6 ತಿಂಗಳಿಗೆ ಬರುತ್ತೆ ಹಾರ್ವೆಸ್ಟು ಅಂತ ಅಂದರು. ನಾನೇನು ಮಾಡಿದೆ, ಜಾಸ್ತಿ ಜೀವಾಮೃತ ಎಲ್ಲ ಕೊಟ್ಟಿಗೆ ಗೊಬ್ಬರ ಎಲ್ಲ ತುಂಬಿಟ್ಟು ಸಸಿ ಇಟ್ಟೆ ನಾನು. ಯಾವುದೇ ನಾವು ರೈತರು ಮಾಡೋದಾಗಲಿ ಫಸ್ಟು ಇದು ಮಗು ಇದ್ದಂಗೆ. ಇದು ನನ್ನ ಮಕ್ಕಳು ತಗೊಂಬಂದಂಗೆ ನಾವು ಸಾಕದ ನಮ್ಮ ಮಗು ಇದ್ದಂಗೆ. ನಮ್ಮ ಮಗುಗೆ ಏನು ನಾವು ಅಮೃತ ಕೊಡ್ತೀವೋ, ಎದೆ ಹಾಲು ಕೊಡ್ತೀವೋ, ಆ ರೀತಿ ನಾವು ನಮ್ಮ ಸಸಿಗೂ ಕೊಟ್ಟರೆ ಸೈ ಬರೋದು. ಇಷ್ಟೊಂದು ಗ್ರೀನಿಶು ಇಷ್ಟೊಂದು ಚೆನ್ನಾಗಿದೆ ಅಂತ ಅಂದರೆ ನಮ್ಮ ಶ್ರಮನೂ ಇದೆ. ನಾನು ಹೇಳ್ತೀನಲ್ಲ, ಬೆಳಗ್ಗೆ ಬಂದರೆ 6 ಗಂಟೆಗೆ ಬಂದರೆ ನಾವು ಸಂಜೆನೂ 7 ಗಂಟೆ ತನಕ ಮಾಡ್ತಾನೆ ಇರ್ತೀವಿ. ಎಲ್ಲಿ ಹಾರ್ಡ್ ವರ್ಕ್ ಇರುತ್ತೆ ಅವರಿಗೆ ನಿಜ ಶ್ರಮ ಇದ್ದೇ ಇರುತ್ತೆ, ಪ್ರತಿಫಲನೂ ಇರುತ್ತೆ ನೋಡಿ.